ಮೇಡಮ್ ಈಗ ಇನ್ಕಮ್ ರೆಗ್ಯುಲರ್ ಆಗಿರುತ್ತೆ, ಒನ್ ವೇ ಇನ್ಕಮ್ ಅಂತ ಇರುತ್ತೆ, ಅದನ್ನ ಮಲ್ಟಿಪಲ್ ಮಾಡಬೇಕು ಅಂದ್ರೆ ಈ ಜ್ಯೋತಿಷ್ಯಗಳಲ್ಲಿ ಏನಾದ್ರು ಉಂಟಾ? ಖಂಡಿತವಾಗ್ಲು. ಈಗ ಬರೀ ಸಂಬಳ ನಂಬ್ಕೊಂಡು ಜೀವನ ಇವತ್ತಿನ ದಿವಸ ನಡೆಯೋಲ್ಲ. ಹಾಗಂತ ಬಿಸ್ನೆಸ್ ಹಾಕಿ ಕಳ್ಕೊಂಡ್ರೆ, ಒಂದು ಸಲ ಬಿಸ್ನೆಸ್ ಹಾಕಿ ಕಳ್ಕೊಂಡ್ರೆ ಮತ್ತೆ ಆ ದುಡ್ಡನ್ನ ಗಳಿಸೋದು ಕೂಡ ಬಹಳ ಕಷ್ಟ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ನ ಮಾಡ್ಕೊಳ್ಳೇಬೇಕು. ಅದು ಯಾವ ರೀತಿ ಮಾಡ್ಕೋಬೇಕು? ಆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಮೋಸನು ಹೋಗಬಾರ್ದು. ನಾವು ನ್ಯಾಯವಾಗಿ ದುಡ್ದಿರ್ತಕ್ಕಂತ ಹಣ ನಮ್ಮ ಕೈಗೆ ಸೇರ್ಬೇಕು. ಆ ರೀತಿಯಲ್ಲಿ ಮಲ್ಟಿಪಲ್ ಸೋರ್ಸ್ಗೆ ಜ್ಯೋತಿಷ್ಯ ಪ್ರಕಾರದಲ್ಲಿ ಏನು ರೆಮಿಡೀಸ್ ಫಾಲೋ ಮಾಡ್ಬೇಕು? ನಾನೀಗ ಒಂದು ಸಣ್ಣ ರೆಮಿಡಿಯನ್ನ ನಿಮ್ಗೆ ಇಲ್ಲಿ ವೀಕ್ಷಕರಿಗೆ ನಿಮ್ಮ ಚಾನೆಲ್ ಮೂಲಕ ಹೇಳ್ತಾ ಇದ್ದೀನಿ. ಏನು ಅಂದ್ರೆ, ಮಲ್ಟಿಪಲ್ ಸೋರ್ಸ್ ಆಫ್ ಮನಿಗೆ ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಅಂದ್ರೆ, ಈಗ ನೀವು ನಮ್ಮ ಮನೆಯನ್ನ ನೋಡಿದಾಗ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಮನಿ ಬಾಕ್ಸ್ ಇಟ್ಟಿದ್ದೀನಿ ನಾನು, ಅಂದ್ರೆ ದುಡ್ಡಿನ ಹುಂಡಿಯನ್ನು ಇಟ್ಟಿದೀವಿ. ಆ ಡೈಲಿ ಬೆಳಿಗ್ಗೆ ₹1 ಕಾಯಿನ್ ಅಥವಾ ಎಷ್ಟಾಗುತ್ತೋ ನಿಮ್ ಕೈಯಲ್ಲಿ ಪಶ್ಚಿಮದ ದಿಕ್ಕಿನಲ್ಲಿ ಆ ಹಣದ ಹುಂಡಿಗೆ ಕಾಯಿನ್ ಹಾಕ್ತಾ ಬರುವಾಗ ನಿಮ್ಮ ಸೋರ್ಸ್ ಮಲ್ಟಿಪಲ್ ಆಗತ್ತೆ. ಏನಕ್ಕೆ ಅಂದ್ರೆ, ವೆಸ್ಟ್ ಸೈಡ್ ನೀವ್ ಏನು ನಿರ್ತೀರ ಅದು ಮಲ್ಟಿಪಲ್ ಆಗತ್ತೆ. ಈಗ ಎಷ್ಟೋ ಜನರು ಮನೇಲಿ ನಾನು ಹೋದಾಗ ಗಮನಿಸಿದ್ದೀನಿ, ಪಶ್ಚಿಮದ ಕಡೆ ದೊಡ್ಡ ಟ್ಯಾಬ್ಲೆಟ್ಸ್ ಮೂಟೆನ ಇಟ್ಬಿಟ್ಟಿರ್ತಾರೆ. ಆ ಚೀಲಗಳು, ಕವರ್ಸ್ಗಳು, ಟ್ಯಾಬ್ಲೆಟ್ಸ್ಗಳು. ಅದೇನಾಗತ್ತೆ, ರೋಗನ ಜಾಸ್ತಿ ಮಾಡಿ ನಿಮಗೆ ಟ್ಯಾಬ್ಲೆಟ್ಸ್ ಏನಕ್ಕೆ ತಗೋತೀವಿ ನಾವು? ಅವಾಗ ಟ್ಯಾಬ್ಲೆಟ್ಸ್ ಊಟ ಆಗುತ್ತೆ, ಊಟನೇ ಟ್ಯಾಬ್ಲೆಟ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಪಶ್ಚಿಮದ ದಿಕ್ಕಿನಲ್ಲಿ ಹಣದ ಹುಂಡಿಯನ್ನ ಇಟ್ಟಾಗ ಅದಕ್ಕೆ ದಿನ ₹1 ನಿಮ್ಗೆ ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಹಾಕ್ತಾ ಬಂದಾಗ ನಿಮಗೆ ಒಂದು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಜನರೇಟ್ ಆಗತ್ತೆ. ನಿಮಗೆ ಗೊತ್ತಿಲ್ಲ ರೀತಿಯಲ್ಲಿ ಹಣದ ಹರಿವು ಕೂಡ ಶುರುವಾಗುತ್ತೆ. ಇದು ಒಂದು ಅದ್ಭುತವಾದ ಟಿಪ್ಸ್. ದಯವಿಟ್ಟು ಎಲ್ಲಾ ವೀಕ್ಷಕರು ಇದನ್ನ ಫಾಲೋ ಮಾಡಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.